ಕಾಲೇಜು ಶಿಕ್ಷಣ ಇಲಾಖೆ, ಸರ್ಕಾರಿ ಮಹಿಳಾ ಕಾಲೇಜು, ವಿಜ್ಞಾನ ವೇದಿಕೆ ಸಹಯೋಗದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ಮಂಡ್ಯದಲ್ಲಿ ಇಂದಿನಿಂದ ಹಮ್ಮಿಕೊಂಡಿರುವ 2 ದಿನಗಳ ಮಂಡ್ಯ ವಿಜ್ಞಾನೋತ್ಸವ ಕಾರ್ಯಕ್ರಮವನ್ನು ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅಧ್ಯಕ್ಷ ಶಿವಲಿಂಗಯ್ಯ ಉದ್ಘಾಟಿಸಿದರು. ಈ ವೇಳೆ ಸರ್ಕಾರಿ ಮಹಿಳಾ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಗುರುರಾಜ್ ಪ್ರಭು, ಪ್ರಾಧ್ಯಾಪಕರಾದ ಪ್ರೊಫೆಸರ್ ಜಯಲಕ್ಷ್ಮಿ, ರವಿಕಿರಣ್, ಹೇಮಲತಾ, ಪ್ರದೀಪ್ ಕುಮಾರ್, ಲಿಂಗರಾಜು, ಜಯಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಶಿವಲಿಂಗಯ್ಯ, ದೇಶ ಮತ್ತು ಸಮಾಜದಲ್ಲಿ ಮೌಢ್ಯ ಆಚರಣೆಗಳು ಇಂದಿಗೂ ನಡೆದುಕೊಂಡು ಬರುತ್ತಿವೆ. ಇದು ದೇಶಕ್ಕೆ ಒಂದು ರೀತಿಯ ಕಳಂಕ. ಕಂದಾಚಾರಗಳು ಮತ್ತು ಮೌಢ್ಯದ ಬಗ್ಗೆ ಜನರಿಗೆ ವೈಜ್ಞಾನಿಕ ಅರಿವು ಮೂಡಿಸುವ ಕೆಲಸವನ್ನು ನಿರಂತರವಾಗಿ ಮಾಡಲಾಗುತ್ತಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿನಿಯರ ಪಾತ್ರ ಹಿರಿದು ಎಂದು ಹೇಳಿದರು. ವೈಜ್ಞಾನಿಕ ದಾರಿಗೆ ತರಬೇಕು ಅನ್ನುವ ಉದ್ದೇಶದಿಂದ ಈ ಒಂದು ಪರಿಷತ್ನ ನಾವು ಉದ್ಘಾಟ ಪ್ರಾರಂಭಿಸಿ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ 6 ಸಮ್ಮೇಳನಗಳು ನಡೆದಿವೆ. ಈಗ ವಿಯೆಟ್ನಾಂನಲ್ಲಿ ಕೂಡ ಮುಂದಿನ ಮೇ ತಿಂಗಳಲ್ಲಿ ವಿಯೆಟ್ನಾಂನಲ್ಲಿ ಇದು ಸೈನ್ಸ್ ಒಂದು ಸಮ್ಮೇಳನ ನಡೀತಾ ಇದೆ. ದೂರದರ್ಶನದೊಂದಿಗೆ ಪ್ರೊಫೆಸರ್ ಗುರುರಾಜ್ ಪ್ರಭು, ಸಮಾಜ ಮುಂದುವರಿದಂತೆಲ್ಲ ಮೂಢನಂಬಿಕೆ ಇನ್ನೂ ಜೀವಂತವಾಗಿದೆ. ಈ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ 2 ದಿನಗಳ ವಿಜ್ಞಾನೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದರು. ಒಂದು ಅರಿವನ್ನು ಮೂಡಿಸೋದು ಜೊತೆಗೆ ನಾಳೆ ದಿವಸ ನಾವು ಒಂದು ಜಾಥಾವನ್ನು ಮಾಡುವುದರ ಮೂಲಕ ಸಾರ್ವಜನಿಕರಿಗೂ ಮತ್ತು ಬೇರೆಯವರು ಕೂಡ ಈ ಒಂದು ದಿನನಿತ್ಯದಲ್ಲಿ ವಿಜ್ಞಾನದ ಬಗ್ಗೆ ಹೇಗೆ ನಾವು ಅರಿವನ್ನು ಮೂಡಿಸ್ಕೋಬೇಕು ಮತ್ತು ಹೇಗೆ ನಾವು ಈ ಒಂದು ಮೂಢನಂಬಿಕೆಗಳಿಂದ ಮತ್ತು ಅವೈಜ್ಞಾನಿಕ ಆಚರಣೆಗಳಿಂದ ಹೊರಗೆ ಬರಬೇಕನ್ನೋದೇ ನಮ್ಮ ಉದ್ದೇಶವಾಗಿರುತ್ತೆ. ವಿಜ್ಞಾನ ವೇದಿಕೆ ಸಂಚಾಲಕಿ ಜ್ಯೋತಿ, ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಅರಿವು ಮೂಡಿಸಲಾಗುತ್ತಿದೆ. ನಾಳೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುವುದು ಎಂದರು. ಪವಾಡ ಬಯಲು ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಜೊತೆಗೆ ವಿಜ್ಞಾನದ ಮಕ್ಕಳಿಗೆ ಕ್ರಿಯೇಟಿವ್ ಆಗಿ ಹೆಂಗೆ ರಂಗೋಲಿನ ಕಾಂಪಿಟೇಷನು ಮತ್ತು ಓರಲ್ ಪ್ರೆಸೆಂಟೇಷನ್ ಯಾವ ಥರ ಅವರು ಕ್ರಿಯೇಟಿವ್ ಆಗಿ ಮಾಡ್ತಾರೆ, ಜೊತೆಗೆ ಅವ್ರನ್ನ ಎಕ್ಸ್ಪೋಜರ್ ಸಿಗಲಿ ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ವಿದ್ಯಾರ್ಥಿನಿ ವರ್ಷಿಣಿ, ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ಹಮ್ಮಿಕೊಂಡಿರುವ ವಿಜ್ಞಾನೋತ್ಸವದಲ್ಲಿ ಮೂಢನಂಬಿಕೆಯ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಇತ್ತೀಚೆಗೆ ಹಳ್ಳಿಗಳಲ್ಲೆಲ್ಲ ಇನ್ನೂ ಮೂಢನಂಬಿಕೆಗಳು ಬಿಟ್ಟಿಲ್ಲ. ನಮ್ಮ ಎವ್ರಿಡೇ ಲೈಫಲ್ಲಿ ಸೈನ್ಸ್ ಇಸ್ ಹೌ ಮಚ್ ಇಂಪಾರ್ಟೆಂಟ್ ಅಂದರೆ ಅವರ್ ಎವ್ರಿಡೇ ಇಸ್ ವಿತ್ ಸೈನ್ಸ್. ಏನೇ ಮಾಡಬೇಕಂದ್ರೂ ವಿ ನೀಡ್ ಸೈನ್ಸ್. ಇದು ಜನಗಳಿಗೆ ಅವೇರ್ನೆಸ್ ಉಂಟು ಮಾಡೋದಕ್ಕೆ ನಮ್ಮ ಕಾಲೇಜಲ್ಲಿ ವಿ ಆರ್ ಡೂಯಿಂಗ್ ಪ್ರೋಗ್ರಾಮ್. ಇವತ್ತು ಮತ್ತು ನಾಳೆ ಪ್ರೋಗ್ರಾಮ್ ಮಾಡ್ತಿದ್ದೀವಿ.